ಈ ದಿನ ಎಲ್ಲ ವಿಷಯ ಏನಪ್ಪ ಅಂದರೆ ಮಾವಿಗೆ ಬೆಂಬಲ ಬೆಲೆ ಘೋಷಿಸಿರೋದು ಸರಿ ಅಷ್ಟೇ. ಆದರೆ ಎಲ್ಲ ರೈತರು ಯಾವ ರೀತಿ ಏನು ಮಾಡಬೇಕು ಅಂತ ಒಂದೇ ಸಮಯ ಕೇಳ್ತಾ ಇದ್ದಾರೆ. ಏನಂದರೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ಕ್ವಿಂಟಾಲ್ಗೆ 1750 ರೂಪಾಯಿ ಅಂತ ಬಂದಿದೆ. ಎಲ್ಲರಿಗೂ ಕನ್ಫ್ಯೂಸ್, ಕ್ವಿಂಟಾಲ್ಗೆ ಟನ್ಗ ಅಂತ. ಅಂದರೆ ಇದು ನಮ್ಮ ಏನು ಬೆಳೆಗೆ ಆಗುವ ಖರ್ಚು ಎಲ್ಲ ಲೆಕ್ಕ ಮಾಡಿ ಕೇಂದ್ರ ಸರ್ಕಾರದವರು ಒಂದು ಟನ್ನಿಗೆ 17,500 ರೂಪಾಯಿ ಖರ್ಚು ಬರುತ್ತೆ ಅಂದ್ಬಿಟ್ಟು 17,500 ರೂಪಾಯಿ ಒಂದು ಟನ್ನಿಗೆ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಒಂದು ಕ್ವಿಂಟಾಲ್ಗೆ 1,750 ರೂಪಾಯಿ ಆಗುತ್ತೆ. ಮುಂದುವರೆದು ಇದರಲ್ಲಿ 17,500 ರೂಪಾಯಿನಲ್ಲಿ ಕಾಲು ಭಾಗ ಮಾತ್ರ ಸರ್ಕಾರ ನಮಗೆ ಈಗ ಏನು ಮಾರುಕಟ್ಟೆ ಮಧ್ಯಪ್ರವೇಶ ಸ್ಕೀಮು ಅಂದರೆ PDPS ಯೋಜನೆಯಲ್ಲಿ ಈಗ ಮಧ್ಯೆ ಬಂದು ಈಗ ಕೊಡ್ತಾಯಿದೆ. ಅಂದರೆ ಕಾಲು ಭಾಗ ಅಂದರೆ 4,375 ರೂಪಾಯಿ ಆಗುತ್ತೆ ಒಂದು ಟನ್ನಿಗೆ. ಒಬ್ಬ ರೈತರಿಗೆ 1 ಎಕರೆಯಿಂದ 5 ಎಕರೆವರೆಗೂ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅಂದರೆ 1 ಟನ್ನಿಂದ 20 ಟನ್ ಮಾತ್ರ ಒಬ್ಬ ರೈತರಿಗೆ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಇದಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲ ರೈತರ ಪ್ರಶ್ನೆ. ಏನು ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ. ತಕ್ಷಣ ನಾಳೆನೇ ನಿಮ್ಮ ಹೋಬಳಿ ಕೇಂದ್ರಗಳಲ್ಲಿ ಇರುವಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಆಧಾರ್ ಕಾರ್ಡ್ ತಗೊಂಡೋಗಿ ಅಲ್ಲಿ ನೋಂದಾವಣೆ ಮಾಡಿಕೊಂಡು ಅಲ್ಲಿ ನೋಂದಾವಣೆ ಮಾಡಿ ಕಾಯಿಗಳನ್ನು ಕಿತ್ತುಕೊಂಡು, ಬರೀ ತೋತಾಪುರಿ ಮಾತ್ರ, ಬೇರೆ ಯಾವುದೇ ಜಾತಿಗೆ ಇಲ್ಲ, ಕಾಯಿ ಕಿತ್ತುಕೊಂಡು ಬಂದು ಏನು ಇಲ್ಲಿ ಕಾಲೋನಿ ಗೇಟಲ್ಲಿ ಎಂಟ್ರಿ ಆಗಬೇಕು. ಅಲ್ಲಿ ಬಂದು ಎಂಟ್ರಿ ಮಾಡಿಸಿ ಅಲ್ಲೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಆದಮೇಲೆ ನೀವು ವೇ ಬ್ರಿಡ್ಜ್ಗೆ ಹೋಗಿ ಫುಲ್ ಗಾಡಿನ ವೇ ಬ್ರಿಡ್ಜ್ ಮಾಡಿಸಿ ನೀವು ನಿಮ್ಮ ಇಷ್ಟ ಬಂದ ಮಂಡಿಗೆ ತಗೊಂಡೋಗಿ ಕಾಯಿಗಳನ್ನು ಇಳಿಸಿ ಆದಮೇಲೆ ಖಾಲಿ ಗಾಡಿಯನ್ನು ತೂಕ ಮಾಡಿ ಮತ್ತೆ ಅದನ್ನು ವೇ ಬ್ರಿಡ್ಜ್ ಸ್ಲಿಪ್ ಮಾಡಿಕೊಂಡು ನೀವು 1 ತಿಂಗಳು ಇದಕ್ಕೆ ಕಾಲಾವಕಾಶ ಇರುತ್ತೆ. ಎಷ್ಟೇ ಗಾಡಿ ತಗೊಂಡೋಗಿ ನೀವು ಒಂದೇ ಸಾರಿ ಆ ಥರ ಬೇಡ, ಒಂದೇ ಸಾರಿ ಬಿಲ್ಲುಗಳನ್ನು ಕೊಡಿ, ಪರವಾಗಿಲ್ಲ. ಮಂಡಿ ಬಿಲ್ಲುಗಳು ಪ್ರತಿ ಸಾರಿ ಟೋಕನ್ ತಗೋಬೇಕು ಕಡ್ಡಾಯವಾಗಿ. ನೋಂದಣಿ ಮಾತ್ರ ಒಂದೇ ಸಾರಿ ನಿಮ್ಮ ಹೋಬಳಿ ಕೇಂದ್ರಗಳಲ್ಲಿ ಇರುವಂತಹ ಏನು ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ ಅಲ್ಲಿ ಒಂದೇ ಸಾರಿ ನೀವು ನೋಂದಾವಣೆ ಮಾಡಿಕೊಂಡ್ರೆ ಅಲ್ಲೊಂದು ಸ್ಲಿಪ್ ಕೊಡ್ತಾರಲ್ಲ, ಆ ಸ್ಲಿಪ್ಗೆ ಮಂಡಿ ಬಿಲ್ಲುಗಳು ಮತ್ತು ಏನು ಆಯಾ ದಿನದ ಟೋಕನ್ನನ್ನು ಅಟ್ಯಾಚ್ ಮಾಡಿ ನೀವು APMCಗೆ ಕೊಡ್ತಕ್ಕದ್ದು. ನಿಮ್ಮ ತಾಲ್ಲೂಕಿನಲ್ಲಿ ಇರುವಂತಹ APMCಗೆ ಕೊಡಬಹುದು. ಎಲ್ಲ ಈಗ ಏನಂದರೆ ಈಗ ನಮ್ಮ ಶ್ರೀನಿವಾಸಪುರಕ್ಕೆ ಕೋಲಾರ ಜಿಲ್ಲೆ ಮಾತ್ರ ಅಲ್ಲದೆ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಸಹ ಆ ರೈತರಿಂದ ಕಾಯಿ ಬರ್ತಾ ಇದೆ. ಆ ಬೇರೆ ಜಿಲ್ಲೆಗಳ ರೈತರು ಸಹ ಅವರವರ ಹೋಬಳಿ ಕೇಂದ್ರಗಳಲ್ಲಿ ಹೋಗಿ ನೋಂದಾವಣೆ ಮಾಡಿಸ್ಕೊಳ್ಬೇಕು. ಅಲ್ಲೊಂದು FID ಕೊಡ್ತಾರೆ, ಅದರಲ್ಲೇ ಬರುತ್ತೆ ನಿಮಗೆ ಎಷ್ಟು ಜಮೀನಿದೆ, ಅದರಲ್ಲಿ ಎಷ್ಟು ನೀವು ಆಗ್ಬೋದು ಅನ್ನೋದು ನಿಮ್ಮ ಅಲ್ಲೇ ಸ್ಲಿಪ್ ಬರುತ್ತೆ. ಅಷ್ಟು ಕಾಯಿಗಳನ್ನು ಮಾತ್ರ ನಾವು ಈಗ ಮಂಡಿಗೆ ತಗೊಂಡೋಗಿ ರಿಸರ್ವೇಷನ್ ಮಾಡ್ಬೋದು. ಇಷ್ಟು ಮಾತ್ರ. ಇದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನೀವು ಯಾವುದೇ ಪಾಣಿ ಅದು ಇದು ಏನೋ ತಗೊಂಡು ಬ್ಯಾಂಕ್ ಪಾಸ್ಬುಕ್ ಏನೋ ತಗೊಂಡು ಹೋಗ್ಬೇಕಾಗಿಲ್ಲ. ಯಾಕಂದರೆ ಈಗ ಎಲ್ಲನೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದ್ರಿಂದ ಪಾಣಿಗಳು ಮತ್ತು ಬ್ಯಾಂಕ್ ಅಕೌಂಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದ್ರಿಂದ ನೀವು ಯಾವುದೇ ಡಾಕ್ಯುಮೆಂಟು ಬೇರೆ ಕೊಡಬೇಕಾಗಿರೋದು ಬರೀ ಆಧಾರ್ ಕಾರ್ಡ್ ತಗೊಂಡೋಗಿ ಅಲ್ಲಿ ನೋಂದಾವಣೆ ಮಾಡಿಸಿ ನಿಮ್ಮ ರೈತ ಸಂಪರ್ಕ ಕೇಂದ್ರ ಹೋಬಳಿನಲ್ಲಿ ಅಲ್ಲಿಂದ ಬಂದು ಕಾಲೋನಿ ಗೇಟ್ ಶ್ರೀನಿವಾಸಪುರದ ಎಂಟ್ರೆನ್ಸ್ ಅಲ್ಲಿ ಮಾತ್ರನೇ ಏನು ನಾವು ಎಂಟ್ರಿ ಮಾಡಿಸಿದಾಗ ಅಲ್ಲಿ ಕೊಡೋ ಟೋಕನ್ ತಗೊಂಡು ಬರಬೇಕು. ಆದ್ದರಿಂದ ಯಾವುದೇ ಸಮಸ್ಯೆ ಬೇಡ. ಯಾರೋ ಆ ಥರ ಬಿದ್ದು ತಕ್ಷಣಕ್ಕೆ ಏನು ಕಿತ್ತು ಬಿಡಬೇಕು ಮತ್ತು ಇರುತ್ತೋ ಇಲ್ವೋ ಈ ಸ್ಕೀಮು ಅನ್ನೋ ಆ ಥರ ಬೇಡ. ನಿಧಾನಕ್ಕೆ ಕಾಯಿ ಕೀಳಿ 1 ತಿಂಗಳ ಕಾಲ ಏನು ಈ ಸ್ಕೀಮು ಯೋಜನೆ ಜಾರಿಯಲ್ಲಿರುತ್ತೆ. ಆದ್ದರಿಂದ ದಯವಿಟ್ಟು ಆ ಥರ ಬೇಡ. ಎಲ್ಲರೂ ಆ ಥರ ಮಾಡಿ ಮುಗಿಬಿದ್ದು ಮಾರ್ಕೆಟ್ಗೆ ಕಾಯಿ ತಂದರೆ ಇರೋ ರೇಟೂ ಇನ್ನೂ 1-2 ರೂಪಾಯಿ ಕಡಿಮೆ ಆಗಿಬಿಡುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ನಿಧಾನಕ್ಕೆ ಕೀಳಿ, ನಿಧಾನಕ್ಕೆ ಕಿತ್ತು ಮಾರ್ಕೆಟಿಗೆ ತಗೊಂಡು ಬನ್ನಿ. ಆ ಥರ ಬೇಡ. ದಯವಿಟ್ಟು ನಿಧಾನಕ್ಕೆ 1 ತಿಂಗಳಿರುತ್ತೆ ಇದು ಸ್ಕೀಮು. ಈಗ ನಮಗೆ ಅಂದರೆ 1 ಎಕರೆಯಿಂದ 5 ಎಕರೆ ಮಾತ್ರ ಚಾಲ್ತಿಯಲ್ಲಿರುತ್ತೆ. ಅದಕ್ಕೆ ಹೆಚ್ಚಿಗೆ ಇದು ಬೇಡ. ಯಾರು ಫ್ರಾಡ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಹಣ ನೀವು ಸೇಫಾಗಿ ತಗೊಳ್ಳಿ ಸರ್ಕಾರದಿಂದ.